ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಅಣ್ಣನ ಮಗಳು ಎಂಗೇಜ್ಮೆಂಟ್ಗೆ ಹೋಗಿದ್ದೀನಿ. ನಮ್ಮ ಅಣ್ಣನ ಮಗಳು ಯಾವ ಥರ ಅಂದರೆ ನಮ್ಮಮ್ಮನ ಸ್ವಂತ ಅಕ್ಕನ ಮಗನ ಮಗಳು ಪೂರ್ವಿ. ನನಗೆ ಪೂರ್ವಿ ಏನಾಗಬೇಕಂದ್ರೆ ಸೊಸೆ ಆಗಬೇಕು, ಅವಳಿಗೆ ನಾನು ಅತ್ತೆ ಆಗಬೇಕು. ಅತ್ತೆನೇ ಇನ್ನೂ ಮದುವೆ ಆಗಿಲ್ಲ, ಆಲ್ರೆಡಿ ಸೊಸೆ ಮದುವೆ ಆಗ್ತಿದ್ದಾಳೆ. ನಾನು ಎಂಗೇಜ್ಮೆಂಟ್ಗೆ 11:30ಗೆ ಹೋದ್ವಿ. ಎಂಗೇಜ್ಮೆಂಟ್ ನಡೀತಿದ್ದ ಊರು ಬಂದು ಪುರದಕೊಪ್ಪಲು. ಅಲ್ಲಿ ಪುರದಕೊಪ್ಪಲಲ್ಲಿ ಬಸವೇಶ್ವರ ಸಮುದಾಯ ಭವನ ಇದೆ, ಆ ಚೌಟ್ರಿನಲ್ಲೇ ಎಂಗೇಜ್ಮೆಂಟ್ ನಡೀತಿತ್ತು. ನಾನು 11:30ಗೆಲ್ಲ ಹೋದ್ವಿ. ಆಲ್ರೆಡಿ ಅಷ್ಟೊತ್ತಿಗೆ ಮನೆ ಮೇಲೆ ಕೂರ್ಸಾಗಿತ್ತು, ಶಾಸ್ತ್ರಗಳೆಲ್ಲ ನಡೀತಿತ್ತು. ಇಲ್ಲಿ ಸ್ಟೇಜ್ ಮೇಲೆ ನಿಸು ಕಾಣಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೆಳಗಡೆ ಕೂತಿದ್ದೆ. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ರೆಕಾರ್ಡೆಲ್ಲ ಮಾಡ್ಕೋತಿದ್ದೆ. ಆಮೇಲೆ ಪೂರ್ವಿನ ಮಾತಾಡಿಸ್ದೆ. ಅವಳು ಏನಂತ ಹೇಳಿದ್ಲು ಗೊತ್ತಾ, ಅಕ್ಕ ಎಲ್ಲರೂ ಮದುವೆ ಆಗ್ತಾವ್ರೆ, ನೀನು ಯಾವಾಗ ಮದುವೆ ಆಯ್ತಿ ಅಂತ ನನ್ನನ್ನು ಕೇಳಿದ್ಲು. ನಾನು ಆಗ್ತೀನಂತ ಹೇಳಿದೆ. ನಮ್ಮ ಗ್ಯಾಂಗಲ್ಲಿ 3 ಜನ ಮಿಸ್ ಆಗಿದ್ದರು. ಒಬ್ಬಳು ಕಾಲೇಜ್ ಅಂದ್ಬಿಟ್ಟು ಬಂದಿಲ್ಲ, ಇನ್ನೊಬ್ಬಳು ಇಂಟರ್ನ್ಶಿಪ್ ಅಂತ ಬಂದಿಲ್ಲ, ಇನ್ನೊಬ್ಬರು ನನಗೆ ವರ್ಕಿದೆ ಆಫೀಸಲ್ಲಿ ರಜೆ ಕೊಡೋಲ್ಲ ಅಂದ್ಬಿಟ್ಟು ಬಂದಿರಲಿಲ್ಲ. ನಾನು ಮತ್ತು ನಿಸು ಹೋಗಿದ್ವಿ ಅಷ್ಟೇ. ಹುಡುಗನ ಮನೆ ಕಡೆಯಿಂದ 5 ಜನ ಮತ್ತು ಹುಡುಗಿ ಮನೆ ಕಡೆಯಿಂದ 5 ಜನ ಈ ಥರ ಶಾಸ್ತ್ರನ ಮಾಡ್ತಾರೆ. ಮೊದಲು ಅಕ್ಕಿ ತಗೊಂಡು ಅಲ್ಲಿ ಏನು ಕಳಸ ಇರುತ್ತೆ ಅದಕ್ಕೆ ಅಕ್ಕಿ ಇಡ್ತಾರೆ. ಆಮೇಲೆ ಇರುತ್ತೆ ಅವ್ರಿಗೆ ಇಟ್ಬಿಟ್ಟು ಯಾವುದಾದ್ರೂ ಒಂದು ತಟ್ಟೆಯಿಂದ ಒಂದು ಹಣ್ಣು ಏನಾದರೂ ಅವ್ರ ಮಡ್ಲಿಗೆ ಹಾಕ್ಬಿಟ್ಟು ವೀಳ್ಯದೆಲೆ ಮತ್ತು ಅಡಿಕೆನೊಳಗೆ ಕೈ ಕೊಟ್ಬಿಟ್ಟು ಮತ್ತೆ ವಾಪಸ್ ಇಸ್ಕೊಂಡು ಹೋಗ್ತಾರೆ. ಇದು ಎಲ್ಲ ಊರಲ್ಲೂ ಕಾಮನ್ನಾಗಿ ನಡೆಯುವಂಥ ಶಾಸ್ತ್ರ. ಇದೆಲ್ಲ ಆದಮೇಲೆ ಹುಡುಗ ಬರ್ತಾರೆ, ಹಾರ ಎಕ್ಸ್ಚೇಂಜ್ ಮಾಡ್ಕೋತಾರೆ, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ನಾವು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ನಮ್ಮಮ್ಮ, ನಮ್ಮ ಅಕ್ಕ, ಋತ್ವಿ ಎಲ್ಲರೂ ಬಂದಿದ್ದರು. ಅವರೆಲ್ಲ ಕೆಳಗಡೆ ಕೂತಿದ್ರು. ನಾನು ವಿಡಿಯೋ ಮಾಡ್ಕೊಳ್ಳೋಣ, ಆಮೇಲೆ ನಿಸು ಒಬ್ಬಳೇ ನಿಂತಿದ್ಲು ಅಂದ್ಬಿಟ್ಟು ನಾನು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೆ. ಇವಾಗ ಹುಡುಗಂದು ಎಂಟ್ರಿ ಆಯಿತು. ಪೂರ್ವಿಗೆ ಒಬ್ಬಳು ತಂಗಿ ಇದ್ದಾಳೆ ಪ್ರಾರ್ಥನಾ ಅಂತ. ಅವಳಂತೂ ಊರೆಲ್ಲ ಚೆನ್ನಾಗಿ ಸುತ್ಕೊಂಡು ಬರ್ತಾಳೆ. ಆದರೆ ಫುಲ್ ನಾಚಿಕೆ ಪಡ್ಕೊಂಡು ಸ್ಟೇಜ್ ಮೇಲೆ ಅಕ್ಕ ಬಂದೇ ಇರಲಿಲ್ಲ.
ಎಕ್ಸ್ಚೇಂಜ್ ಎಲ್ಲ ಮುಗೀತು. ಅವಳು ನೆಕ್ಸ್ಟ್ ಸ್ಯಾರಿ ಹಾಕೊಬರೋದಕ್ಕಂತ ಹೋಗಿದ್ಲು ಪೂರ್ವಿ. ನಾವು ಕೆಳಗಡೆ ಬಂದು ಇಲ್ಲಿ ಅವ್ರದ್ದು ಪೂರ್ವಿದು ಪ್ರೀ ಎಂಗೇಜ್ಮೆಂಟ್ ಫೋಟೋಶೂಟ್ದು ಫೋಟೋಸ್ ಎಲ್ಲ ಡಿಸ್ಪ್ಲೇನಲ್ಲಿ ಬರ್ತಿತ್ತು. ಸೊ ನೋಡಿಕೊಂಡು ಕೂತಿದ್ವಿ. ಆಮೇಲೆ ನಮ್ಮಮ್ಮ ಗುಂಡನ್ನ ಎತ್ಕೊಂಡು ಫೋಟೋ ತೆಗಿ ಅಂತ ಅಂದರು. ಅವ್ರದ್ದು ಫೋಟೋ ತಗೊಟ್ಟೆ. ಆಮೇಲೆ ಕವಿತಕ್ಕ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳ್ತಿದ್ದಾರೆ, ಕಾವ್ಯಕ್ಕೂ ಹಾಯ್ ಹೇಳ್ತೈತೆ. ನಮ್ಮ ಅಕ್ಕ ಅಲ್ಲಿ ಕೂತಿರೋದು. ನಮ್ಮಮ್ಮ ಗುಂಡನ್ನ ಎತ್ಕೊಂಡೈತೆ ಅಂದ್ಬಿಟ್ಟು ನಮ್ಮ ಋತ್ವಿ ನನ್ನೂ ಎತ್ಕೊ ಅಂತ ಹಠ ಮಾಡ್ತಿದ್ದಾಳೆ. ಗುಂಡ ಬಂದು ಕವಿತಕ್ಕನ ಮಗ. ಆಮೇಲೆ ನಿಸು ಚರಿನ ಎತ್ಕೊಂಡು ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ಎ ಸಿ ಮುಂದೆ ನಿಂತಿದ್ಲು. ನಾನು ಕೊಡು ಎತ್ಕೋತೀನಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಎತ್ಕೊಂಡು ಅವನನ್ನ ಆಟ ಆಡಿಸ್ತಿದ್ದೆ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮು ಚರಿನ ಎತ್ಕೊಂಡಿರೋದು. ಹಾಯ್ ಮಾಡು ಅಂದರೆ ಅಳ್ತಿದ್ದಾನೆ. ಅವನಿಗೆ ಫುಲ್ ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ನಾವಿಲ್ಲೇ ಸ್ವಲ್ಪ ಹೊತ್ತು ಎ ಸಿ ಮುಂದೆನೇ ನಿಂತಿದ್ವಿ. ನಿಸು ಅವನನ್ನು ಆಟ ಆಡಿಸ್ತಿದ್ಲು. ನಾವು ಸ್ವಲ್ಪ ಹೊತ್ತು ಇದ್ದು ಫೋಟೋಸ್ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಸ್ಟೇಜ್ ಹತ್ರನೇ ಇದ್ವಿ. ಅವಳದು ಪೂರ್ವದಿನ ಸ್ಯಾರಿ ಎಕ್ಸ್ಚೇಂಜು ಮತ್ತು ಸ್ವಲ್ಪ ಟಚಪ್ ಎಲ್ಲ ಮಾಡಿಸ್ಕೊಬರೋದಕ್ಕಂತ ಅಲ್ಲಿ ರೂಮಿಗೆ ಹೋಗಿದ್ಲು. ಸೊ ನಾವು ಅದೇ ಟೈಮಲ್ಲಿ ಮಿಲ್ಲು ಮತ್ತು ಚರಿನ ಆಟ ಆಡಿಸ್ಕೊಂಡು ಇದ್ವಿ. ನಮ್ಮ ಕಾವ್ಯಕ್ಕ ಅವನ ಹತ್ರ ಹಾಯ್ ಮಾಡಿಸ್ತೈತಿ. ನೋಡಿ ಅವನು ಹಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಚರಿ 2 ತಿಂಗಳು ಆದಾಗಲೇ ಹಾಯ್ ಬಾಯ್ ಮಾಡ್ತಿದ್ದಂತೆ. ಮನೆಯಲ್ಲಿ ಚೆನ್ನಾಗಿ ಮಾಡ್ತಾನಂತೆ. ಇಲ್ಲೂ ಅಷ್ಟೇ ಅವನು ಹಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಟ್ರೈ ಮಾಡ್ತಿದ್ದ. ಆಮೇಲೆ ಆಶಕ್ಕ ಸ್ವಲ್ಪ ಲೇಟಾಗಿ ಬಂತು. ಅವನ ಮಗ ಅಂತೂ ಫುಲ್ ಸೈಲೆಂಟು. ನಿಸು ಎತ್ಕೊಂಡು ಆಟ ಆಡಿಸ್ತಿದ್ಲು. ಅವಳು ಹೇಳಿದ್ಲು, ಅಕ್ಕ ಇವನು ಊರಿಗೆ ಹೋಗ್ಬಿಟ್ರೆ ನಂಗೆ ಒಂಥರ ಬೇಜಾರು ಅಂತ. ಆಮೇಲೆ ಪೂರ್ವಿ ಸ್ಯಾರಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಳು. ಸ್ಟೇಜ್ ಮೇಲೆ ಹೋಗಿ ಮತ್ತೆ ಅವರು ಹಾರನ ಎಕ್ಸ್ಚೇಂಜ್ ಮಾಡ್ಕೋತಿದ್ರು. ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಫೋಟೋ ತೆಗೆಸ್ಕೊಂಡು ಆಮೇಲೆ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಇದ್ವಿ. ಫೋಟೋ ತೆಗೆಸ್ಕೊಂಡು ನಾವು ಇವಾಗ ಊಟಕ್ಕಂತ ಬಂದ್ವಿ. ಆಲ್ರೆಡಿ ಒಂದು 2-3 ಪಂಕ್ತಿ ಎದ್ದು ಹೋಗಿತ್ತು ಊಟ ಮಾಡಿಕೊಂಡು. ನಾವು ಅಲ್ಲೇ ಕೂತ್ಕೊಂಡು ಕಾವ್ಯಕ್ಕ, ಕವಿತಕ್ಕ, ನಿಸು, ಆಶಕ್ಕನ ಮಗಳು, ನಾನು ಕೂತ್ಕೊಂಡು ಊಟನ ಮಾಡಿದ್ವಿ. ಹೋಳಿಗೆ ಊಟ ತುಂಬ ಚೆನ್ನಾಗಿತ್ತು. ನಾವು ವೆಜ್ಗೂ ಸರಿ ನಾನ್ ವೆಜ್ಗೂ ಸೈ ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಸ್ಟೇಜ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಪಿಳ್ಳೆಗಳಿಗೆಲ್ಲ ಊಟ ಮಾಡಿಸ್ತಿದ್ದಾರೆ. ಋತ್ವಿಗೆ ನಮ್ಮ ಪ್ರೇಮ ಆಂಟಿ ಅನ್ನ ತಿನ್ನಿಸ್ತಿತ್ತು. ಆಮೇಲೆ ಎಲ್ಲ ಕೂತ್ಕೊಂಡು ಇಲ್ಲೇ ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ವಿ. ಸ್ಟೇಜ್ ಎಲ್ಲ ಫುಲ್ ರಶ್ ಇತ್ತು. ಆಲ್ರೆಡಿ ನಾವು ಫೋಟೋ ತೆಗೆಸ್ಕೊಂಡಿದ್ವಿ. ನಾನು, ಕಾವ್ಯಕ್ಕ, ಕವಿತಕ್ಕ ಎಲ್ಲ. ನಮ್ಮ ಆಂಟಿ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವರು ಫೋಟೋ ತೆಗೆಸ್ಕೊಂಡಿರಲಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಿದ್ರು. ಸ್ಟೇಜು ಖಾಲಿ ಆದಮೇಲೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನೋಡಿ ಎಲ್ಲರೂ ಹೋಗಿ ಫೋಟೋನ ತೆಗೆಸ್ಕೊಂಡ್ರು. ಆಮೇಲೆ ಫೋಟೋ ತೆಗೆಸ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಮನೆ ಕಡೆ ಬಂದ್ವಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.